Hello everybody, this is Divyashri. Welcome to Literary Canon. In this video, we are going to discuss about Age of Revival. We start from 1400 to 1550. 1550 ಆದಮೇಲೆ Age of Elizabeth ಅನ್ನು ನೋಡಬಹುದು. And ಇಲ್ಲಿ actually ನಾವು Age of Revival, especially other historical backgrounds and the writers comes under this that we are going to discuss in this particular video ಅಂತ ಹೇಳಿ ಹೇಳ್ಬೋದು. Let's start the class. ಓಕೆ, ಫಸ್ಟ್ ನೋಡಿ ಏಜ್ ಆಫ್ ರಿವೈವಲ್ ಇಲ್ಲಿ ಮೋಸ್ಟ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ಸ್ ಇರುತ್ತೆ. ದಟ್ ಈಸ್ ಬೇಸಿಕಲಿ ಒಂದು 1450 ನಡೆದಿರೋಂಥದ್ದು. ದಟ್ಸ್ ಬೇಸಿಕಲಿ ಜೊನಾಸ್ ಗುಟಿನ್ಬರ್ಗ್ ಇದಾರಲ್ಲ, ಹೂ ಇಂಟ್ರೊಡ್ಯೂಸ್ ದ ಪ್ರಿಂಟಿಂಗ್ ಪ್ರೆಸ್ ಇನ್ ಜರ್ಮನಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಏನು ಮಾಡ್ತಾರೆ, ಜೊನಾಸ್ ಗುಟಿನ್ಬರ್ಗ್ ಏನು ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ ಪ್ರಿಂಟಿಂಗ್ ಪ್ರೆಸ್ಸನ್ನು ಇನ್ ದ ಇಯರ್ 1450. ಈ ಎಕ್ಸಾಕ್ಟ್ ಇಯರ್ಸನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು 1476 ವಿಲಿಯಂ ಕ್ಯಾಕ್ಸ್ಟನ್ ಏನು ಮಾಡ್ತಾರೆ, ಹೂ ಇಂಟ್ರೊಡ್ಯೂಸ್ ಪ್ರಿಂಟಿಂಗ್ ಪ್ರೆಸ್ ಇನ್ ಇಂಗ್ಲೆಂಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದು PYQ ಒಂದ್ಸರಿ ಕೇಳಿದ್ರು, ಒಂದ್ಸಲ ತುಂಬ ಟೈಮ್ ಕೇಳಿದ್ದಾರೆ. ಸೊ 1476 ಕ್ಯಾಕ್ಸ್ಟನ್ ಏನು ಮಾಡ್ತಾರೆ, ಪ್ರಿಂಟಿಂಗ್ ಪ್ರೆಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಗ್ಲೆಂಡಲ್ಲಿ. ನೆಕ್ಸ್ಟ್ ರಿಫಾರ್ಮೇಷನ್ ಅಂತಂದ್ರೇನು, ರಿಫಾರ್ಮೇಷನ್ ಈಸ್ ಅ ಮೂವ್ಮೆಂಟ್ ಇನ್ ರಿಲಿಜನ್ ಅಂತ ಹೇಳಿ ಹೇಳ್ತೀವಿ. ಅಂದರೆ ರಿಲಿಜನಲ್ಲಿ ದರ್ ವರ್ ಲಾಟ್ ಆಫ್ ಚೇಂಜಸ್, ಎಸ್ಪೆಷಲಿ ಏನಂತಂದರೆ ಎಮರ್ಜೆನ್ಸ್ ಆಫ್ ಪ್ರೊಟೆಸ್ಟಾನಿಸಮ್. ದೇ ವರ್ ಅಗೇನ್ಸ್ಟ್ ಏನಂತ ಹೇಳ್ತೀವಿ, ಕ್ಯಾಥೋಲಿಸಿಸಮ್ನ ಅಗೇನ್ಸ್ಟ್ ಆಗಿ ಇದ್ದಿದ್ರು, ವಿಚ್ ವಾಸ್ ಸ್ಟಾರ್ಟೆಡ್ ಬೈ ಮಾರ್ಟಿನ್ ಲೂಥರ್ ಇನ್ ಜರ್ಮನಿ. ಮಾರ್ಟಿನ್ ಲೂಥರ್ ಏನು ಮಾಡ್ತಾರೆ, ಬೇಸಿಕಲಿ ಜರ್ಮನಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಥ್ರೂ ಹಿಸ್ ವರ್ಕ್ಸ್ ದಟ್ ಈಸ್ ಕಾಲ್ಡ್ 95 ಥೀಸಿಸ್ನ ಮೂಲಕ ಪ್ರೊಟೆಸ್ಟಾನಿಸಮನ್ನು ಏನು ಮಾಡ್ತಾರೆ, ಸ್ಪ್ರೆಡ್ ಮಾಡ್ತಾರೆ ಅಗೇನ್ಸ್ಟ್ ಕ್ಯಾಥೋಲಿಸಿಸಮ್. ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಜಾನ್ ಕೆಲ್ವಿನ್, ಹೂ ಸ್ಟಾರ್ಟೆಡ್ ಕ್ಯಾಲ್ವಿನಿಸಮ್ ಇನ್ ಸ್ವಿಟ್ಜರ್ಲ್ಯಾಂಡ್. ಇದು ಬೇಸಿಕಲಿ ಏನು, ಕ್ಯಾಲ್ವಿನಿಸಮ್ ಆಲ್ಸೋ ಅಗೇನ್ಸ್ಟ್ ಏನಂತ ಹೇಳ್ತೀವಿ, ಕ್ಯಾಥೋಲಿಸಿಸಮ್. ಆಯಿತಾ. ಬಟ್ ಇಟ್ ಇಸ್ ನಾಟ್ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಪ್ರೊಟೆಸ್ಟಾನಿಸಮ್, ಬಟ್ ಅಗೇನ್ಸ್ಟ್ ಏನಂತ ಹೇಳ್ತೀವಿ, ಕ್ಯಾಥೋಲಿಸಿಸಮ್ ಅಂತ ಹೇಳಿ ಹೇಳ್ಬೋದು. ಜಾನ್ ಕ್ಯಾಲ್ವಿನ್ ಎಲ್ಲಿ ಫಸ್ಟ್ ಟೈಮ್ ಕ್ಯಾಲ್ವಿನಿಸಮ್ನ ಸ್ಟಾರ್ಟ್ ಮಾಡಿದ್ದು, ಸ್ವಿಟ್ಜರ್ಲ್ಯಾಂಡಲ್ಲಿ. ರಿಲಿಜಿಯಸ್ ಕಾಂಟ್ರವರ್ಸಿ ಅಂದರೆ ಈ ಬಂತಲ್ಲ, ಪ್ರೊಟೆಸ್ಟಾನಿಸಮ್ ಮತ್ತು ಕ್ಯಾಥೋಲಿಸಿಸಮ್. ಸ್ವಲ್ಪ ಜನ ಕ್ಯಾಥೋಲಿಸಿಸಮ್ಗೆ ಬೆಂಬಲ ಕೊಟ್ಟರೆ, ಸ್ವಲ್ಪ ಜನ ಏನು ಮಾಡ್ತಾರೆ, ಪ್ರೊಟೆಸ್ಟಾನಿಗೆ ಬೆಂಬಲ ಕೊಡ್ತಾರೆ. ಈ ಥರ ಒಂದು ಕಾಂಟ್ರವರ್ಸಿ ನಡೀತಾ ಇರ್ತಿತ್ತು. ಇದು ಏನಾಗುತ್ತೆ, ಲೆಟ್ ಟು ದ ಪ್ರಮೋಷನ್ ಆಫ್ ಇಂಗ್ಲೀಷ್ ಪ್ರೋಸ್ ಅಂತ ಹೇಳ್ತೀವಿ. ಇಂಗ್ಲೀಷ್ ಪ್ರೋಸ್ ಅಂತಂದ್ರೇನು, ಬೇಸಿಕಲಿ ಈಗ ನಮ್ಮ ಬೈಬಲ್ಸ್ ಟ್ರಾನ್ಸ್ಲೇಷನ್ಗಳಿರ್ಬೋದು, ಮೋಸ್ಟ್ ಆಫ್ ದ ಪ್ರೋಸ್ ವರ್ಕ್ ಈ ಟೈಮಲ್ಲಿ ಬಂದಿರುತ್ತೆ. ಆಯಿತಾ. ವಾರ್ ಆಫ್ ರೋಸಸ್ ನೋಡಿ, ವಾರ್ ಆಫ್ ರೋಸಸ್ ಬಿಟ್ವೀನ್ ಹೌಸ್ ಆಫ್ ಯಾರ್ಕ್ ಆ್ಯಂಡ್ ಹೌಸ್ ಆಫ್ ಲ್ಯಾಂಕಾಸ್ಟರ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪವರ್. ಇದು ಪವರಿಗೋಸ್ಕರ ನಡೆದಿರುವಂಥದ್ದು. ಆಯಿತಾ. ಅಂದರೆ ಇಬ್ಬರು ದೊಡ್ಡ ದೊಡ್ಡ ಮನೆತನದವರು. ಆಯಿತಾ. ಅವರಿಬ್ರಿಗೂ ಏನಿತ್ತು ಅಂತಂದರೆ, ಬೇಸಿಕಲಿ ಇಂಗ್ಲೆಂಡ್ನ ಆಡಳಿತವನ್ನು ತನ್ನ ಕೈಯಲ್ಲಿ ತಗೋಬೇಕು ಅನ್ನೋದು ಅವರು ಎರಡು ಮನೆತನದ ಏನಂತ ಹೇಳ್ತೀವಿ, ಧ್ಯೇಯ ಅಂತ ಹೇಳ್ತೀವಲ್ಲ, ಆ ಥರ ಆಗಿತ್ತು. ಬಟ್ ಇದೇನಾಯಿತು, ಇವರಿಬ್ಬರ ಮಧ್ಯೆ ಏನಾಯಿತು, ಅದೇ ಪವರ್ಗೋಸ್ಕರ ಯುದ್ಧ ನಡೆಯುತ್ತೆ. ಆ ಯುದ್ಧನ ಏನಂತ ಕರಿತೀವಿ, ವಾರ್ ಆಫ್ ರೋಸಸ್ ಅಂತ ಹೇಳ್ತೀವಿ. ಸೊ ಆ ವಾರ್ ಆಫ್ ರೋಸಸ್ಸಲ್ಲಿ ಯಾರು ಫೈನಲಿ ವಿನ್ ಆಗ್ತಾರೆ ಅಂದರೆ, ಹೆನ್ರಿ ದ 7th, ಹೂ ವಾಸ್ ದ ಡಿಸ್ಟೆಂಟ್ ಕಸಿನ್ ಆಫ್ ಲ್ಯಾಂಕಾಸ್ಟರ್. ಲ್ಯಾಂಕಾಸ್ಟರ್ನ ಹೌಸ್ ಆಫ್ ಲ್ಯಾಂಕಾಸ್ಟರ್ನ ಡಿಸ್ಟೆಂಟ್ ಕಸಿನ್ ಇದಾರಲ್ಲ, ಹೆನ್ರಿ ದ 7th, ಅವರು ಏನಾಗ್ತಾರೆ, ವಿನ್ ಆಗ್ತಾರೆ. ಸೊ ಇದೇನಾಗುತ್ತೆ ಅಂದರೆ, ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ವಾ. ಈಗ ಲ್ಯಾಂಕಾಸ್ಟರ್ ವಿನ್ ಆದರೆ ಮತ್ತೆ ಏನು ಮಾಡ್ತಾರೆ, ಹೌಸ್ ಆಫ್ ಯಾರ್ಕ್ ಅವ್ರು ಏನು ಮಾಡ್ತಾರೆ, ಮತ್ತೆ ಯುದ್ಧ ಮಾಡ್ತಾರೆ, ಮತ್ತೇನೇನೋ ನಡೆಯುತ್ತೆ ಅಲ್ವಾ, ಮತ್ತೆ ಯುದ್ಧ ಆಗ್ತಾ ಹೋಗುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಆ ಒಂದು ಯುದ್ಧನ, ಆ ಒಂದು ಮೈಂಡ್ಸೆಟ್ನ ಚೇಂಜ್ ಮಾಡೋ ಸಲುವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಹೆನ್ರಿ ದ 7th ಏನು ಮಾಡ್ತಾರೆ, ಯಾರನ್ನು ಮದುವೆ ಆಗ್ತಾರೆ, ಲೇಡಿ ಫ್ರಮ್ ಯಾರ್ಕ್ನ ಲೇಡಿ. ಅವಾಗ ಏನಾಗುತ್ತೆ, ಈ ಎರಡು ಮನೆತನಕ್ಕೂ ಈಕ್ವಲ್ ಪವರ್ ಸಿಕ್ಕಿದಾಗ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಹೆನ್ರಿ ದ 7th ಅವರು ಯಾವಾಗ ರೂಲ್ ಮಾಡ್ತಾರೆ ಅಂದರೆ, 1485 to 1509 ತನಕ ಆಳ್ವಿಕೆ ಮಾಡ್ತಾರೆ. ಆ್ಯಂಡ್ ಅವ್ರು ಯಾರನ್ನು ಮದುವೆ ಆಗ್ತಾರೆ, ಲೇಡಿ ಫ್ರಮ್ ಯಾರ್ಕನ್ನು ಮದುವೆ ಆಗ್ತಾರೆ. ಹೆನ್ರಿ ದ 7th ಮಗ ಯಾರು, ಹೆನ್ರಿ ದ 8th. ಓಕೆ. ಅವ್ರು ಯಾವಾಗ ರೂಲ್ ಮಾಡ್ತಾರೆ, 1509 to 1574. ಹ್ಯಾಡ್ ಸೆವ್ರಲ್ ವೈವ್ಸ್. ಯಾಕೆಂದರೆ ಅವ್ರಿಗೆ ಎಲ್ಲದಕ್ಕೂ ಹೆಣ್ಮಗು ಇತ್ತು, ಗಂಡು ಮಗು ಇರಲಿಲ್ಲ. ಯಾಕೆಂದರೆ ಅವ್ರದ್ದು ವಂಶ ಪಾರಂಪರ್ಯ ಅಲ್ವಾ, ಅವ್ರಾದ್ರೆ ಅವ್ರ ಮಗ ಆದಮೇಲೆ ಮತ್ತೆ ಅವ್ರ ಮಗ ನಡೀತಾ ಹೋಗೋದು. ಸೊ ಹಾಗಾಗಿ ಅವರಿಗೆ ಗಂಡು ಮಗು ಇಲ್ಲದೆ ಇರೋದ್ರಿಂದ ಅವರು ಡಿಸೈಡ್ ಮಾಡ್ತಾರೆ, ಹಿ ಹ್ಯಾಸ್ ಟು ಮ್ಯಾರಿ ಸಮ್ ಅದರ್. ಅಂದರೆ ಲೈಕ್ ಈಗ ಫಸ್ಟ್ ಯಾರು ಮದುವೆ ಆಗ್ತಾರೆ, ಕ್ಯಾಥರಿನ್ ಆಫ್ ಆರ್ಗನ್. ಅವರು ಮೇರಿ ದ ಫಸ್ಟ್, ಕ್ವೀನ್ ಮೇರಿ ಇದಾರಲ್ಲ, ಕ್ವೀನ್ ಮೇರಿಯನ್ನು ಮದುವೆ ಆಗ್ತಾರೆ, ಹೂ ರೂಲ್ಡ್ ಇಂಗ್ಲೆಂಡ್ ಡ್ಯೂರಿಂಗ್ 1553 to 58 ಅಂತ ಹೇಳಿ ಹೇಳ್ಬೋದು. ಸೊ ಶಿ ರೇಸ್ಡ್ ಕ್ಯಾಥೋಲಿಸಿಸಮ್ ಅಂತ ಹೇಳ್ಬೋದು. ಕ್ಯಾಥೋಲಿಸಿಸಮಿಗೆ ಜಾಸ್ತಿ ಬೆಂಬಲವನ್ನು ಕೊಡ್ತಾರೆ ಆ್ಯಂಡ್ ಎಕ್ಸಿಕ್ಯೂಟೆಡ್ ಮೋಸ್ಟ್ ಆಫ್ ದ ಪ್ರೊಟೆಸ್ಟೆಂಟ್ ಅಂತ ಹೇಳ್ಬೋದು. ಹಾಗಾಗಿ ಅವ್ರನ್ನ ಏನಂತ ಕರೀತಾರೆ ಅಂದರೆ, ಬ್ಲಡಿ ಮೇರಿ ಅಂತ ಹೇಳಿ ಕರಿತೀವಿ. ಸರಿನಾ. ಇಲ್ಲಿ ಏನಾಗುತ್ತೆ ಅಂದರೆ, ಕ್ಯಾಥರಿನ್ ಆಫ್ ಆರ್ಗನ್ ಮೇರಿ ದ ಫಸ್ಟಿಗೆ ಅಂದರೆ ಲೈಕ್ ಜನನ ಆದಮೇಲೆ ಏನಾಗುತ್ತೆ ಅಂದರೆ, ಅವಾಗ ನನಗೆ ಗಂಡು ಮಗು ಇಲ್ವಲ್ಲ, ಸೊ ನಾನು ಬೇರೆ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ರೋಮ್ನ ಪೋಪ್ ಇದ್ದಾರಲ್ಲ, ಸೊ ಅವರು ಹಿ ವಾಸ್ ಅಗೇನ್ಸ್ಟ್ ದ್ಯಾಟ್. ಅವರು ಎಂಟೈರ್ ಕ್ರಿಶ್ಚಿಯಾನಿಟಿ, ಎಂಟೈರ್ ಚರ್ಚ್ ಎಲ್ಲೆಲ್ಲಿದೆ ಯಾವ್ಯಾವ ದೇಶದಲ್ಲಿ ಅದನ್ನೆಲ್ಲ ಅದರ ಸಂಪೂರ್ಣ ಏನಂತ ಹೇಳ್ತೀವಿ, ಪವರ್ ಯಾರ ಕೈಯಲ್ಲಿತ್ತು, ಪೋಪ್ ಕೈಯಲ್ಲಿತ್ತು. ಸೊ ಹೆನ್ರಿ ದ 8th ಏನು ಮಾಡ್ತಾರೆ ಅಂತಂದರೆ, ಅದಕ್ಕೆ ಅಗೇನ್ಸ್ಟ್ ಆಗ್ತಾರೆ. ಹಿ ಬಾಟ್ ಆ್ಯಕ್ಟ್ ಆಫ್ ಸುಪ್ರಿಮಸಿಯನ್ನು ತರ್ತಾರೆ, ಆ್ಯಕ್ಟ್ ಆಫ್
ಸುಪ್ರೀಮಸಿ, ಆ್ಯಕ್ಟ್ ಆಫ್ ಸುಪ್ರೀಮಸಿ ಅಂತ ತರ್ತಾರೆ ಇನ್ 1534 ಅವ್ರು ಹೇಳ್ತಾರೆ ಕಿಂಗ್ ಬಿಕೇಮ್ ದ ಹೆಡ್ ಆಫ್ ದ ಚರ್ಚ್. ಆಯಿತಾ, ಈಗ ಅವ್ರವ್ರ ದೇಶದಲ್ಲಿ ಯಾವ್ಯಾವ ಚರ್ಚ್ ಇರುತ್ತೆ ಅವ್ರವ್ರ ದೇಶದ ರಾಜ ಅಥವಾ ಆ ದೇಶದ ಏನಂತೀವಿ ರಾಜರು ಏನಾಗಿರ್ತಾರೆ ಅದರ ಸಂಪೂರ್ಣ ಜವಾಬ್ದಾರಿ ಆಗಿರ್ತಾರೆ ಆ ದೇಶದ ರಾಜ ಆಗಿರ್ತಾರೆ ಅನ್ನೋದು. ಸೊ ಪೋಪ್ ಅಲ್ಲ. ಹಾಗಾಗಿ ಹಿ ಸ್ಟಾರ್ಟೆಡ್ ಟು ಎಕ್ಸ್ಕಮ್ಯುನಿಕೇಟ್ ವಿತ್ ಪೋಪ್. ಆಯಿತಾ. ಸೊ ನೆಕ್ಸ್ಟ್ ಏನು ಆಗ್ತಾರೆ, ಆರ್ಗನ್ ಆದಮೇಲೆ ಆ್ಯನ್ ಬುಲಿನ್ನ ಮದುವೆ ಆಗ್ತಾರೆ. ಆ್ಯನ್ ಬುಲಿನ್ ಕೂಡ ಹೆಣ್ಮಗುಗೆ ಜನನ ಕೊಡ್ತಾರೆ. ಹರ್ ನೇಮ್ ಈಸ್ ಎಲಿಜಬೆತ್ ದ ಫಸ್ಟ್, ಹೂ ರೂಲ್ಡ್ ಇಂಗ್ಲೆಂಡ್ ಫ್ರಮ್ 1558 to 1603 ಅಂತ ಹೇಳ್ಬೋದು. ಇಟ್ ವಾಸ್ ಅ ಗೋಲ್ಡನ್ ಪೀರಿಯಡ್ ಅಂತಲೂ ಕೂಡ ಹೇಳ್ತೀವಿ. ಇವರು ಜಾಸ್ತಿ ಯಾವುದಕ್ಕೆ ಏನಂತ ಹೇಳ್ತೀವಿ ಬೆಂಬಲ ಕೊಡ್ತಾರೆ ಅಂದರೆ ಪ್ರೊಟೆಸ್ಟಾನಿಸಮ್ಗೆ ಬೆಂಬಲವನ್ನು ಕೊಡ್ತಾರೆ. ನೆಕ್ಸ್ಟ್ ಏನಾಗ್ತಾರೆ, ಆ್ಯನ್ ಬುಲಿನ್ ಆದಮೇಲೆ ಮತ್ತೆ ಏನು ಮಾಡ್ತಾರೆ, ಆ್ಯನ್ ಬುಲಿನ ಎಕ್ಸಿಕ್ಯೂಟ್ ಮಾಡ್ತಾರೆ ಲಾಸ್ಟಿಗೆ. ಐ ಟೆಲ್ ಯು ದ ಸ್ಟೋರಿ ಲೇಟರ್. ಓಕೆ, ಅಬೌಟ್ ಆ್ಯನ್ ಬುಲಿನ್ ಬಗ್ಗೆ ಕತೆ ಹೇಳ್ತೀನಿ ನಿಮ್ಮ ಮುಂದೆ. ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಅಬೌಟ್ ಹರ್. ಐ ಟೆಲ್ ಯು ಲೇಟರ್. ಓಕೆ, ಜೇನ್ ಸೆರಿಮೋರ್ ಏನು ಮಾಡ್ತಾರೆ, ಮದರ್ ಆಫ್ ಎಡ್ವರ್ಡ್. ಇವರೊಬ್ಬರೇ ಏನು ಮಾಡ್ತಾರೆ ಆ್ಯಕ್ಚುಲಿ ಗಂಡು ಮಗುಗೆ ಜನನ ಕೊಡೋದು. ಹೂ ಈಸ್ ಬೇಸಿಕಲಿ ಜೇನ್ ಸೆರಿಮೋರ್, ಮದರ್ ಆಫ್ ಎಡ್ವರ್ಡ್ ದ 6th. ಅವ್ರು ಯಾವಾಗ 47 to 53, ತೀರಾ ಕಡಿಮೆ ಗ್ಯಾಪ್ ಅಲ್ವಾ, ತುಂಬ ಕಡಿಮೆ ಸಮಯ ಮಾತ್ರ ಏನು ಮಾಡ್ತಾರೆ ಅವರು ಆಳ್ವಿಕೆಯನ್ನು ಮಾಡ್ತಾರೆ ಇಂಗ್ಲೆಂಡನ್ನು. ಎಡ್ವರ್ಡ್ ದ 6th 1547 to 53. ಬಟ್ ಇವ್ರಿಗೆ ಏನು ಪ್ರಾಬ್ಲಮ್ಮು ಅಂದರೆ ಹಿ ವಾಸ್ ಇಲ್ ವಿತ್ ಏನಂತ ಹೇಳ್ತೀವಿ ಟರ್ಮಿನಲ್ ಡಿಸೀಸಸ್ ಅಂತ ಹೇಳ್ಬೋದು. ಇವರು ಕೂಡ ಪ್ರೊಟೆಸ್ಟಾನಿಸಮನ್ನು ಏನಂತ ಹೇಳ್ತೀವಿ, ಇವರು ಕೂಡ ಪ್ರೊಟೆಸ್ಟಾನಿಸಮನ್ನು ಏನು ಮಾಡ್ತಾರೆ, ಬೆಂಬಲ ಕೊಡ್ತಾರೆ. ಆ್ಯಕ್ಚುಲಿ ಹಿ ವಾಸ್ ಇಲ್ ವಿತ್ ಟರ್ಮಿನಲ್ ಡಿಸೀಸಸ್, ಹಾಗಾಗಿ ಅವ್ರು ಸತ್ತೋಗ್ತಾರೆ. ಅವ್ರು ಸತ್ತೋದ ತಕ್ಷಣ ಮೇರಿ ದ ಫಸ್ಟ್ ಏನು ಮಾಡ್ತಾರೆ, ಆಳ್ವಿಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಎಲಿಜಬೆತ್ ದ ಫಸ್ಟ್ ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಓಕೆನಾ. ಸೊ ದಿಸ್ ಇಸ್ ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಏಜ್ ಆಫ್ ರಿವೈವಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಮೋಸ್ಟ್ ಇಂಪಾರ್ಟೆಂಟ್ ರೈಟರ್ಸ್ ಹೂ ಆರ್ ಕಮ್ಸ್ ಅಂಡರ್ ಏನಂತ ಹೇಳ್ತೀವಿ ಏಜ್ ಆಫ್ ರಿವೈವಲ್. ಆಯಿತಾ, ಈ ಟೈಮಲ್ಲಿ ಪ್ರೋಸ್ ವರ್ಕ್ಗಳನ್ನು ಜಾಸ್ತಿ ನಾವು ನೋಡ್ತಾ ಹೋಗ್ಬೋದು. ಚಾಸರ್ಲಿ ನಾವು ಪೊಯೆಟ್ರಿನ ನೋಡಿದ್ರೆ ಇಲ್ಲಿ ಪ್ರೋಸ್ ವರ್ಕ್ಸನ್ನು ಜಾಸ್ತಿ ನೋಡ್ತಾ ಹೋಗ್ತೀವಿ. ಥಾಮಸ್ ಮೆಲರಿ ಯಾರು, ಹಿ ವಾಸ್ ಲೇಮ್ಯಾನ್ ರೈಟರ್ ಅಂತ ಹೇಳ್ಬೋದು. ಇವರಿಗೆ ನೈಟ್ಹುಡ್ ಯಾವಾಗ ಸಿಗುತ್ತೆ, 1441 ಸಿಗುತ್ತೆ. ಕೆಲವು ಸರಿ ಕೇಳ್ತಾರೆ ನೈಟ್ಹುಡ್ ಯಾರ್ಯಾರಿಗೆ ಸಿಕ್ಕಿದೆ, ಇವರ ಅಂಡರಲ್ಲಿ, ಈ ರಾಜರ ಅಂಡರಲ್ಲಿ ಯಾರ್ಯಾರಿಗೆ ನೈಟ್ಹುಡ್ ಸಿಕ್ಕಿದೆ ಅಂತಲೂ ಕೇಳೋಂಥ ಚಾನ್ಸಸ್ ಇರುತ್ತೆ. ಒನ್ ಟೈಮ್ ಕೇಳಿದ್ರು ಕ್ವೆಶ್ಚನ್. ಆಯಿತಾ, ಸೊ ನೈಟ್ಹುಡ್ ಯಾವಾಗ ಸಿಕ್ತು, 1441 ಹಿ ಡನ್ ಅ ಕ್ರೈಮ್. ಆಯಿತಾ, ಸೊ 2 times ಕ್ರೈಮ್ ಮಾಡ್ತಾರೆ. ಒಂದು ಬೇಸಿಕಲಿ ರಾಯಲ್ ಪಾರ್ಡನ್ ಫಾರ್ ಥೈವರಿ, ಕಳ್ತನ ಮಾಡಬೇಕಾದ್ರೆ ಸಿಕ್ಕಾಕೊಂಡು ಜೈಲಿಗೆ ಹೋಗಿದ್ರು. ಬಟ್ ಅದನ್ನು ರಾಯಲ್ ಪಾರ್ಡನ್ ಅಂದರೆ ರಾಜ ಕ್ಷಮಿಸಿ ಅವ್ರನ್ನ ಹೊರಗಡೆ ಬಿಟ್ಟಿದ್ರು. ಬಟ್ ಸೆಕೆಂಡ್ ಟೈಮ್ ಏನು ಮಾಡ್ತಾರೆ ಅಂದರೆ ಹಿ ಅರೆಸ್ಟೆಡ್ ಫಾರ್ ರೇಪ್ ಅಂತ ಅರೆಸ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಯಾವಾಗ ಜೈಲಲ್ಲಿ ಇರ್ತಾರೆ ಆ ಟೈಮಲ್ಲಿ ಹಿ ಹ್ಯಾಸ್ ರಿಟನ್ ಅ ಫೇಮಸ್ ವರ್ಕ್ ದಟ್ಸ್ ಕಾಲ್ಡ್ ಲೇ ಮಾಡಿ ಆಥರನ್ನು ಬರೀತಾರೆ. ಓಕೆನಾ. ಲೇ ಮಾಡಿ ಆಥರನ್ನು ಪ್ರಿಂಟೆಡ್ ಬೈ ಕ್ಯಾಕ್ಸ್ಟನ್ ಇನ್ ದ ಇಯರ್ 1487. ಆ್ಯಕ್ಚುಲಿ ಲೇ ಮಾಡಿ ಆಥರ್ ಬರೆದಿದ್ದು ಡೇಟ್ ಇಯರ್ ಬಂದ್ಬಿಟ್ಟು 1485 ಬರೀತಾರೆ. 87 ಪ್ರಿಂಟ್ ಮಾಡ್ತಾರೆ ಯಾರು, ಕ್ಯಾಕ್ಸ್ಟನ್ ಅವರು. ಆಯಿತಾ, ದಿಸ್ ಇಸ್ ದ ಫಸ್ಟ್ ಪ್ರೋಸ್ ಅಕೌಂಟ್ ಅಂತಲೂ ಕೂಡ ಹೇಳ್ತೀವಿ. ಇಟ್ಸ್ ಅ ಸೋರ್ಸ್. ಆ್ಯಕ್ಚುಲಿ ಲೇ ಮಾಡಿ ಆಥರಿಗೆ ಸೋರ್ಸ್ ಬಂದುಬಿಟ್ಟು ಅಂದರೆ ಯಾವುದರಿಂದ ತೊಗೊಂಡಿರೋದು ಅಂದರೆ ಹಿಸ್ಟೋರಿಯಾ ರಿಗಮ್ ಬ್ರಿಟಾನಿಯಾ ಬೈ ಜಾಫ್ರಿ ಮಾನ್ಮೌತ್. ಆಯಿತಾ, ಜಾಫ್ರಿ ಮಾನ್ಮೌತ್ ಅವರ ಹಿಸ್ಟೋರಿಯಾ ರಿಗನ್ ಬ್ರಿಟಾನಿಯಾ ಅನ್ನೋಂತಹ ಪರ್ಟಿಕ್ಯುಲರ್ ಸೋರ್ಸಿಂದ ತೊಗೊಂಡಿರೋಂಥ ವರ್ಕ್ ಅಂತ ಹೇಳ್ಬೋದು. ಅದಾದಮೇಲೆ ತುಂಬ ಜನ ಏನು ಮಾಡಿದರೆ ಲೇ ಮಾಡಿ ಆಥರನ್ನು ಇನ್ಸ್ಪೈರ್ ಆಗಿ ಅವರು ಬುಕ್ಗಳನ್ನು ಬರೆದಿದ್ದಾರೆ. ಯಾರ್ಯಾರು, ಒಬ್ಬರು ಸ್ಪೆನ್ಸರ್ ಫೇರಿ ಕ್ವೀನನ್ನು ಯಾವುದರಿಂದ ತೊಗೊಂಡಿದ್ದಾರೆ, ಲೇ ಮಾಡಿ ಆಥರಿಂದ ತೊಗೊಂಡಿರೋದು. ಟೆನಿಸನ್ಸ್ ಐಡಲ್ಸ್ ಆಫ್ ಕಿಂಗ್, ಮಾರ್ಕ್ ಟ್ವೇನ್ಸ್ ಕೆನೆಕ್ಟಿಕಟ್ ಯಾಕ್ನೇನ್ ಕಿಂಗ್ ಆಥರ್ಸ್ ಕೋರ್ಟ್, ಜಾನ್ ಸ್ಟಿನ್ಬೆಕ್ಸ್ ದ ಆಕ್ಟ್ ಆಫ್ ಕಿಂಗ್ ಆರ್ಥರ್ ಆ್ಯಂಡ್ ಹಿಸ್ ನೋಬಲ್ ನೈಟ್, ಇಟ್ ವಾಸ್ ಇನ್ಕಂಪ್ಲೀಟ್. ಆಯಿತಾ, ಇದು 3 ಕೂಡ ಹೇಳ್ತೀವಿ, 4 ಕೂಡ ಯಾವುದರಿಂದ ತೊಗೊಂಡಿರೋದು, ಇನ್ಫ್ಲುಯೆನ್ಸ್ ಆಗಿರೋದು ಲೇ ಮಾಡಿ ಆಥರಿಂದ ಇನ್ಫ್ಲುಯೆನ್ಸ್ ಆಗಿರೋವಂಥದ್ದು. ಓಕೆನಾ. ಅಡಾಪ್ಟೇಷನ್ ಕೂಡ ಗೊತ್ತಿರಬೇಕು. ಆ್ಯಂಡ್ ಪರ್ಟಿಕ್ಯುಲರ್ ಲೇ ಮಾಡಿ ಆಥರ್ ಯಾವ ಒಂದು ಪರ್ಟಿಕ್ಯುಲರ್ ಸೋರ್ಸಿನ ತೊಗೊಂಡಿರೋದು ಅನ್ನೋದು ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಬ್ರೀಫ್ ಸಮ್ಮರಿ ಹೇಳ್ತೀನಿ ನಾನು ಇದ್ರ ಬಗ್ಗೆ, ಬಿಕಾಸ್ ಇಲ್ಲಿ ತುಂಬ ಹಿಂಗೆ ಕೇಳಲ್ಲ. ಇದರಲ್ಲಿ ಬುಕ್ 1 ಏನು ನಡೆಯುತ್ತೆ, ಬುಕ್ 2 ಏನು ನಡೆಯುತ್ತೆ, ಆ ಥರ ಕ್ವೆಶ್ಚನ್ಸ್ಗಳನ್ನು ಕೇಳ್ತಾರೆ. ಬುಕ್ 1 ಏನಂದರೆ ಬರ್ತ್ ಆಫ್ ಕಿಂಗ್ ಆರ್ಥರ್ ಆ್ಯಂಡ್ ಪ್ರೊಫೆಸಿ. ಆಯಿತಾ, ಸೊ ಇಲ್ಲಿ ಬಂದ್ಬಿಟ್ಟು ಕಿಂಗ್ ಆರ್ಥರ್ನ ಬರ್ತ್ ಆಗುತ್ತೆ ಆ್ಯಂಡ್ ಅದರ ಪ್ರೊಫೆಸಿ. ಆ್ಯಕ್ಚುಲಿ ಊತರ್ ಅಂತ ಇರ್ತಾರೆ. ಓಕೆ, ಊತರ್ ಅಂತ ಇರ್ತಾರೆ. ಅವರ ಮಗ ಯಾರು, ಆರ್ಥರ್. ಬಟ್ ಊತರಿಗೆ ಸ್ವಂತ ಅಂದರೆ ಲೈಕ್ ಅವರ ವೈಫಿಂದ ಅವ್ರಿಗೆ ಮಗು ಇರಲಿಲ್ಲ, ಕೀಪ್ ವುಮೆನಿಂದ ಮಗು ಹುಟ್ಟಿರುತ್ತೆ. ಆಯಿತಾ, ಕೀಪ್ ವುಮೆನಿಂದ ಹುಟ್ಟಿರೋಂಥ ಮಗು ಯಾರು, ಕಿಂಗ್ ಆರ್ಥರ್. ಹಾಗಾಗಿ ಅವರು ಏನಾಗಲ್ಲ, ಅಲ್ಲಿಂದ ರಾಜ ಆಗೋದಕ್ಕೆ ಆಗಲ್ಲ. ಓಕೆ, ಸೊ ಕೀಪ್ ವುಮೆನಿಂದ ಹುಟ್ಟಿರೋದ್ರಿಂದ ಸೊ ಆ ಮಗುನ ರಾಜ ಮಾಡೋದಕ್ಕೆ ಆಗಲ್ಲ. ಬಟ್ ಊತರಿಗೆ ಮಕ್ಕಳು ಇಲ್ಲ.
ಆಯಿತಾ. ಸೊ ನಡೀತೆ ನೆಕ್ಸ್ಟ್ ರಾಜ ಸತ್ತೋದ ಮೇಲೆ ಯಾರು ನೆಕ್ಸ್ಟ್ ಕಿಂಗ್ ಆಗ್ತಾರೆ ಅನ್ನೋದು. ಸೊ ಆ ಟೈಮಲ್ಲಿ ಹೆಲ್ಪ್ ಮಾಡಿದ್ದು ಯಾರು ಅಂತಂದರೆ ಮ್ಯಾಜಿಷಿಯನ್ ಮರ್ಲಿನ್ ಅಂತ ಇರ್ತಾರೆ. ಅವರು ಕಿಂಗ್ ಊತರ್ ಟೈಮಲ್ಲಿ ಇರ್ತಾರೆ, ಅವರು ಹೆಲ್ಪ್ ಮಾಡ್ತಾರೆ ಕಿಂಗ್ ಆರ್ಥರಿಗೆ. ದ್ಯಾಟ್ ವಿ ವಿಲ್ ಡಿಸ್ಕಸ್. ಓಕೆ, ಅಬೌಟ್ ಇಲ್ಲಿ ಬುಕ್ 1 ಬರ್ತ್ ಆಫ್ ಆಥರ್ ಬಗ್ಗೆ ನೋಡ್ತೀವಿ. ಬಟ್ ಬುಕ್ 2 ನಾವು 2 ನೈಟ್ಸ್ ಬಗ್ಗೆ ಒಂದು ಸ್ಟೋರಿಯನ್ನು ನೋಡ್ತೀವಿ. ಹೂ ಆರ್ ಬೆಲಿನ್ ಆ್ಯಂಡ್ ಬಲನ್ ಅಂತ ಇಬ್ಬರು ಟ್ವಿನ್ಸ್ಗಳ ಬಗ್ಗೆ ಕತೆ ಹೇಳ್ತಾರೆ. ಅವರ ವಿಕ್ಟಿ ಓವರ್ ದ ವಾರ್ ಆ್ಯಂಡ್ ಡೆತ್ ಬೈ ಮಿಸ್ ಐಡೆಂಟಿಟಿ, ಅಂದರೆ ಅವ್ರ ಮಿಸ್ ಐಡೆಂಟಿಟಿಯಿಂದ ಅವರ ಏನಾಗುತ್ತೆ ಡೆತ್ ಆಗುತ್ತೆ, ಅದ್ರ ಬಗ್ಗೆ ಹೇಳ್ತಾರೆ. ಬುಕ್ 3 ರೌಂಡ್ ಟೇಬಲ್ ಇಂಟ್ರೊಡಕ್ಷನ್ಸನ್ನು ಹೇಳ್ತಾ ಹೋಗ್ತಾರೆ. ಬುಕ್ 4 ಮ್ಯಾಜಿಷಿಯನ್ ಮರ್ಲಿನ್ ಹೆಲ್ಪ್ಸ್ ಕಿಂಗ್ ಆರ್ಥರ್. ಇಲ್ಲಿ ಏನಾಗುತ್ತೆ, ಊತರ್ ಏನಾಗ್ತಾರೆ, ಅವರ ಡೆತ್ ಆಗುತ್ತೆ. ಸೊ ಅವ್ರ ಡೆತ್ ಆದ ತಕ್ಷಣ ನೆಕ್ಸ್ಟ್ ರಾಜ ಆಗಬೇಕಲ್ವಾ. ಸೊ ರಾಜ ಆಗಬೇಕಿದ್ರೆ ಒಂದು ಪಂದ್ಯ ಏರ್ಪಡಿಸ್ತಾರೆ. ಯಾರು? ಮ್ಯಾಜಿಷಿಯನ್ ಮರ್ಲಿನ್, ದಟ್ ಈಸ್ ಎಕ್ಸ್ಕ್ಯಾಲಿಬರ್ ಅಂತ ಇರುತ್ತೆ. ಅದನ್ನು ಯಾರು ಅದನ್ನು ಅಂದರೆ ತುಂಬ ಭಾರ ಇರುತ್ತೆ, ಅದನ್ನು ಯಾರು ಎತ್ತುತ್ತಾರೆ ಅವರು ಮಾತ್ರ ಏನಾಗ್ತಾರೆ, ಆ್ಯಕ್ಚುಲಿ ಕಿಂಗ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇರುತ್ತೆ. ಬಟ್ ಅದನ್ನು ಯಾರಿಗೂ ಎತ್ತಕ್ಕಾಗಲ್ಲ. ಊತರ್ ಬಿಟ್ಟರೆ ಊತರ್ ಮಕ್ಕಳಿಗೆ ಮಾತ್ರ ಎತ್ತೋದಕ್ಕಾಗೋದು. ಸೊ ಹಾಗಾಗಿ ಅಂಥದ್ದೊಂದು ಸ್ಪರ್ಧೆ ಯಾರಿಗೂ ಎತ್ತಕ್ಕಾಗಲ್ಲ, ಲಾಸ್ಟಿಗೆ ಕಿಂಗ್ ಆರ್ಥರಿಗೆ ಎತ್ತಕ್ಕಾಗತ್ತೆ. ಸೊ ಅವ್ರು ಬಿಕೇಮ್ ದ ಕಿಂಗ್ ಆಫ್ ಇಂಗ್ಲೆಂಡ್ ಅಂತ ಹೇಳ್ಬೋದು. ಆಯಿತಾ. ನೆಕ್ಸ್ಟ್ ಏನಾಗುತ್ತೆ, ಬುಕ್ 5 ಏನಾಗುತ್ತೆ, ರೋಮನ್ ಎಂಪೀರರ್ ಕಿಂಗ್ ಲಿಶಿಯಸ್ ಏನು ಮಾಡ್ತಾರೆ, ಕಮಾಂಡ್ ಆರ್ಥರ್ ಟು ಪೇ ಟ್ಯಾಕ್ಸ್. ಬಟ್ ಆರ್ಥರ್ ಏನು ಮಾಡ್ತಾರೆ, ಅವರನ್ನು ಡಿಫೀಟ್ ಮಾಡ್ತಾರೆ. ಇಲ್ಲಿ ನಾವು ಇಂಟ್ರೊಡಕ್ಷನ್ ಆಫ್ ನೈಟ್ ಲೆನ್ಸಿಲಾಟನ್ನು ಇಂಟ್ರೊಡಕ್ಷನ್ಸನ್ನು ನೋಡ್ತಾ ಹೋಗ್ಬೋದು. ಓಕೆನಾ. ಬುಕ್ 6 ಏನಾಗುತ್ತೆ, ರೆಪ್ಯುಟೇಷನ್ ಆಫ್ ಲೆನ್ಸಿಲಾಟ್ ಆ್ಯಂಡ್ ಹಿಸ್ ಲವ್ ಟುವರ್ಡ್ಸ್ ಗುನಿವರೆ. ಗುನಿವರೆ ಯಾರು? ಕಿಂಗ್ ಆರ್ಥರ್ನ ಏನು ಹೇಳ್ತೀವಿ, ಕಿಂಗ್ ಆರ್ಥರ್ನ ವೈಫ್. ಸೊ ಈ ಲವ್ ಏನಂತ ಹೇಳ್ತೀವಿ, ಲವ್ ಬಿಟ್ವೀನ್ ಲೆನ್ಸಿಲಾಟ್ ಮತ್ತು ಗುನಿವರೆಯನ್ನು ನೋಡ್ಬೋದು. ಇದೇ ಡೌನ್ಫಾಲ್ ಆಗುತ್ತೆ, ಯಾರದು? ಕಿಂಗ್ ಆರ್ಥರ್ನ ಡೌನ್ಫಾಲ್ ಆಗುತ್ತೆ. ಆ್ಯಂಡ್ ರೆಫರೆನ್ಸ್ ಟು ಹೋಲಿ ಗ್ರೇಲ್ ಕೂಡ ನೋಡ್ಬೋದು ಈ ಒಂದು ಪರ್ಟಿಕ್ಯುಲರ್ ಬುಕ್ಕಲ್ಲಿ. ಬುಕ್ 7 ಆ್ಯಂಡ್ 8 ಏನಾಗುತ್ತೆ, ಮಾಡ್ರೆಡ್ ಅಂತ ಇರ್ತಾರೆ. ಮಾಡ್ರೆಡ್ ಯಾರು? ದ ಸನ್ ಆಫ್ ಆರ್ಥರ್. ಏನು ಮಾಡ್ತಾರೆ ಅಂದರೆ ಬಿಟ್ರಿಯಲ್ ಇನ್ ದ ಬ್ಯಾಟಲ್ ವಿಚ್ ಲೆಡ್ ಟು ದ ಡಿಸ್ಟ್ರಕ್ಷನ್ ಆಫ್ ಆರ್ಥರ್ ಅಂತ ಹೇಳ್ಬೋದು. ಮಾಡ್ರೆಡ್ ಏನು ಮಾಡ್ತಾರೆ, ಇದು ಲಾಸ್ಟ್ ಏನೋದು ಎಟ್ ದ ಎಂಡ್ ಆಫ್ ದ ಚಾಪ್ಟರಲ್ಲಿ ಇಲ್ಲಿ ಬುಕ್ಕಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಮಾಡ್ರೆಡ್ ಇದ್ದಾರಲ್ಲ, ಅವರು ಯುದ್ಧದ ಟೈಮಲ್ಲಿ ಅವ್ರ ಅಪ್ಪನ ಕೈ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಅದು ಅವರ ಸಾವಿಗೆ ಅದೇ ಕಾರಣ ಆಗುತ್ತೆ. ಓಕೆನಾ. ಸೊ ದಿಸ್ ಇಸ್ ದ ಸಮರಿ, ಶಾರ್ಟ್ ಸಮರಿ ಆಫ್ ಲೇ ಮಾಡ್ಜಿ ಆಥರ್ ಅಂತ ಹೇಳ್ಬೋದು. ಸೊ ದಟ್ಸ್ ಇನಫ್. ಆಯಿತಾ, ತುಂಬ ಏನು ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅದರ್ ರೈಟರ್ಸ್ ಬಗ್ಗೆ ಹೇಳ್ತಾ ಹೋಗ್ತಾನೆ. ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ ಅವ್ರ ಬಗ್ಗೆ. ಫಸ್ಟ್ ಬಂದುಬಿಟ್ಟು ವಿಲಿಯಂ ಡನ್ಬರ್. ಇವರನ್ನು ಸ್ಕಾಟಿಷ್ ಚೌಸೇರಿಯನ್ ಅಂತಲೂ ಕೂಡ ಕರಿತೀವಿ. ಆಯಿತಾ, ಸ್ಕಾಟಿಷ್ ಚೌಸೇರಿಯನ್ ಅಂತಲೂ ಕೂಡ ಕರಿತೀವಿ. ದೇ ಆರ್ ಫಾಲೋವರ್ ಆಫ್ ಚಾಸರ್, ಬೇಸಿಕಲಿ ಫ್ರಮ್ ಸ್ಕಾಟ್ಲೆಂಡ್, ಹಾಗಾಗಿ ಸ್ಕಾಟಿಷ್ ಚೌಸೇರಿಯನ್. ಅವರ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಯಾವುದು? ದ್ಯಾಟ್ಸ್ ಬೇಸಿಕಲಿ ದ ಲೆಮೆಂಟ್ ಫಾರ್ ದ ಮಕಾರೀಸ್ ಅಂತ ಹೇಳ್ಬೋದು. ದ ಲೆಮೆಂಟ್ ಫಾರ್ ದ ಮಕಾರೀಸ್ ಅಂತ ಹೇಳ್ಬೋದು. ಇಲ್ಲಿ ಬೇಸಿಕಲಿ ಯಾರ್ಯಾರು ಮಕಾರೀಸ್, ಬೇಸಿಕಲಿ ಲೆಮೆಂಟ್ ಫಾರ್ ದ ಮಕಾರೀಸ್ ಅಂದರೆ ಮಾರ್ನಿಂಗ್ ಫಾರ್ ದ ಡೆತ್ ಆಫ್ ಮೇಕರ್ಸ್ ಅಂತ ಹೇಳ್ತೀವಿ. ಯಾರು ಮೇಕರ್ಸ್ ಯಾರ್ಯಾರು ಅಂದರೆ 3 ಇರ್ತಾರೆ. 3 ಮಕಾರೀಸ್ ಬಗ್ಗೆ ಹೇಳ್ತಾರೆ. ಹೂ ವರ್ ದೇ? ಒನ್ ಈಸ್ ಲಿಡ್ಗೇಟ್. ಓಕೆ, ಒನ್ ಈಸ್ ಲಿಡ್ಗೇಟ್, ಅನದರ್ ಒನ್ ಈಸ್ ಗೋವರ್, another one is Chaucer. This is also the ಏನಂತ ಹೇಳ್ತೀವಿ PYQ ಅಂತಲೂ ಹೇಳ್ತೀನಿ. ಅಂದರೆ ಇನ್ ದ ಲೇಮೆಂಟ್ ಆಫ್ ದ ಲೆಮೆಂಟ್ ಫಾರ್ ದ ಮಕಾರೀಸ್ ಬೈ ವಿಲಿಯಂ ಡನ್ಬಾರ್, ಹಿ ಟಾಕ್ಸ್ ಅಬೌಟ್ ವಿಚ್ 3 ರೈಟರ್ಸ್ ಅಂತ ಕೇಳಿದ್ದಾರೆ. ಹೂ ಆರ್ ದೇ? ಲಿಡ್ಗೇಟ್, ಗೋವರ್ ಆ್ಯಂಡ್ ಚಾಸರ್. ಮಾರ್ನಿಂಗ್ ಫಾರ್ ದ ಡೆತ್ ಆಫ್ ದೀಸ್ ರೈಟರ್ಸ್ ಅಂತ ಹೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಬೇಸಿಕಲಿ ಇರಾಸ್ಮಸ್ ಬೇಸಿಕಲಿ ಏನಂತ ಹೇಳ್ತೀವಿ, ಅವರನ್ನು ಪ್ರಿನ್ಸ್ ಆಫ್ ಹ್ಯುಮ್ಯಾನಿಸಮ್ ಅಂತಲೂ ಕೂಡ ಕರಿತೀವಿ. ನಮ್ಗೆ ಗೊತ್ತಿದೆ ಅಲ್ವಾ, ಪ್ರಿನ್ಸ್ ಆಫ್ ಹ್ಯುಮ್ಯಾನಿಸಮ್. ಆ್ಯಂಡ್ ಇನ್ನೊಂದು ಹೆಸರು ಹೇಳ್ತಾರೆ ಅವ್ರನ್ನ, ಹಿ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ದ ಕ್ರಾನಿಂಗ್ ಗ್ಲೋರಿ ಆಫ್ ಕ್ರಿಶ್ಚಿಯನ್ ಹ್ಯುಮ್ಯಾನಿಸಮ್ ಅಂತಲೂ ಕೂಡ ಕರಿತೀವಿ. ಓಕೆ, ಕ್ರಿಶ್ಚಿಯನ್ ಹ್ಯುಮ್ಯಾನಿಸಮ್ ಅಂತಲೂ ಕೂಡ ಕರಿತೀವಿ. ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಯಾವುದು? ದ ಪ್ರೈಸ್ ಆಫ್ ಫಾಲಿ. ಇಟ್ಸ್ ಆ್ಯನ್ ಎಸ್ಸೆ ರಿಟರ್ನ್ ಇನ್ ಲ್ಯಾಟಿನ್. ಆಯಿತಾ, ಲ್ಯಾಟಿನ್ ಇದರಲ್ಲಿ ಬರೆದಿರ್ತಾರೆ. ಓಕೆ, ಸೊ ಇದು ವೆನ್ ಹಿ ಹ್ಯಾಸ್ ರಿಟನ್ ದಿಸ್ ಪರ್ಟಿಕ್ಯುಲರ್ ವರ್ಕ್ ವೆನ್ ಹಿ ವಾಸ್ ಇನ್ ದ ಥಾಮಸ್ ಮೋರ್ಸ್ ಹೌಸ್, ಅವ್ರ ಮನೇಲಿ ಇದ್ದಾಗ ಬರೆದಿರೋ ಅಂಥದ್ದು. ಆಯಿತಾ. ನೆಕ್ಸ್ಟ್ ಥಾಮಸ್ ಮೋರ್ ಬರೆದಿರೋದು ಯುಟೋಪಿಯಾ. ವೆರಿ 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 ಇಂಪಾರ್ಟೆಂಟ್ ಥಾಮಸ್ ಮೋರ್ಸ್ ಯುಟೋಪಿಯಾ, ಬಿಕಾಸ್ ತುಂಬ ಟೈಮ್ ಕ್ವಶನ್ಸನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಥಾಮಸ್ ಮೋರ್ಸ್ ಬೇಸಿಕಲಿ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ. ಹಿ ವಾಸ್ ಅಗೇನ್ಸ್ಟ್ ಪ್ರೊಟೆಸ್ಟಾನಿಸಮ್. ಆಯಿತಾ, ಈಸ್ ಅಗೇನ್ಸ್ಟ್ ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್ ಆ್ಯಂಡ್ ಹೆನ್ರಿ ದ 8th ಅಗೇನ್ಸ್ಟ್ ಆಗಿದ್ರು ಅವರು, ಬಿಕಾಸ್ ಹಿಸ್ 6 ಮ್ಯಾರೇಜಸ್ ಆ್ಯಂಡ್ ಆ್ಯಕ್ಟ್ ಆಫ್ ಸುಪ್ರಿಮರ್ಸಿ. ಸೊ ಅದರ ವಿರುದ್ಧವಾಗಿದ್ದರು ಥಾಮಸ್ ಮೋರ್. ಹಾಗಾಗಿ ಏನು ಮಾಡ್ತಾರೆ, ಥಾಮಸ್ ಮೋರ್ ಅವ್ರನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಯಾರು? ಹೆನ್ರಿ ದ 8th. ಓಕೆನಾ. ಸೊ ಒಂದು ಬಂದುಬಿಟ್ಟು ಪ್ರೊಟೆಸ್ಟೆಂಟ್ನ ಅಗೇನ್ಸ್ಟ್ ಆಗಿದ್ರು, ಇನ್ನೊಂದು ಹೆನ್ರಿ ದ 8th ಅಗೇನ್ಸ್ಟ್ ಕೂಡ ಆಗಿದ್ರು. ಮತ್ತು ಅವರ 6 ಮ್ಯಾರೇಜಸ್ ಆ್ಯಂಡ್ ಆ್ಯಕ್ಟ್ ಆಫ್ ಸುಪ್ರಿಮಸಿ. ಹಾಗಾಗಿ ಅವ್ರನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಅವರ ಮೋಸ್ಟ್ ಫೇಮಸ್ ವರ್ಕ್ ಯಾವುದು? ಯುಟೋಪಿಯಾ.
ಆಗಿತ್ತು. ಯುಟೋಪಿಯಾ ಫಸ್ಟ್ ಲ್ಯಾಟಿನಲ್ಲಿ ಬರೆದಿರ್ತಾರೆ. ಲ್ಯಾಟಿನಲ್ಲಿ ಬರೆದಿದ್ದು ಬೇಸಿಕಲಿ ಬರೆದಿದ್ದಂಥ ಇಯರ್ ಬಂದ್ಬಿಟ್ಟು 1516 ಆ್ಯಂಡ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಬಂದ್ಬಿಟ್ಟು 1551 ಅದು ಟ್ರಾನ್ಸ್ಲೇಟ್ ಮಾಡ್ತಾರೆ ಇಂಗ್ಲೀಷಿಗೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ನೋ ದ ಸಮರಿ ಆಫ್ ಯುಟೋಪಿಯಾ. ಓಕೆನಾ. ನೆಕ್ಸ್ಟ್ ನೋಡಿ, ವಿಲಿಯಂ ಟಿಂಡೇಲ್, ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ಬೋದು. ವಿಲಿಯಂ ಟಿಂಡೇಲ್ ಹಿ ಈಸ್ ದ ಸಪೋರ್ಟರ್ ಆಫ್ ಮಾರ್ಟಿನ್ ಲೂಥರ್ ಅಂತ ಹೇಳ್ಬೋದು ಆ್ಯಂಡ್ ಹಿ ಪ್ರೀಚ್ ಇನ್ ಪಬ್ಲಿಕ್. ಆಯಿತಾ. ಇಲ್ಲಿ ಏನಾಗುತ್ತೆ, ವಿಲಿಯಂ ಟಿಂಡೇಲ್ ಬಗ್ಗೆ ಒಂದು ಕ್ವೆಶನ್ಸ್ ಕೇಳಿದ್ರು. ದಟ್ಸ್ ನನ್ ಅದರ್ ದೆನ್ ಐಲ್ ಟೆಲ್ ಯು. ಆ್ಯಕ್ಚುಲಿ ವಿಲಿಯಂ ಟಿಂಡೇಲ್ ಏನು ಮಾಡ್ತಾರೆ, 1535 ಆಯಿತಾ, 1535 ಇವರು ಪಬ್ಲಿಕ್ ಪ್ರೀಚ್ ಮಾಡ್ತಾ ಇದ್ರಲ್ವ ಅಬೌಟ್ ಏನಂತ ಹೇಳ್ತೀವಿ, ರಿಫಾರ್ಮೇಷನ್ ಬಗ್ಗೆ, ಅಗೇನ್ಸ್ಟ್ ಕ್ಯಾಥಲಿಸಿಸಮ್ ಬಗ್ಗೆ. ಸೊ ಅವಾಗ ಏನು ಮಾಡ್ತಾರೆ, ಕ್ಯಾಥಲಿಕ್ಸ್ ಡಿಸೈಡ್ ಮಾಡ್ತಾರೆ ಇವ್ರನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಸೊ ಆ ಟೈಮ್ ಟಿಂಡೇಲ್ ಏನು ಮಾಡ್ತಾರೆ, ಓಡೋಗ್ತಾರೆ. ಹೋಗಿ ಎಲ್ಲಿಗೆ ಹೋಗ್ತಾರೆ, ಆ್ಯಂಟ್ವರ್ತಿಗೆ ಹೋಗ್ತಾರೆ. ಆಯಿತಾ, ಆ್ಯಂಟ್ವರ್ತಿಗೆ ಹೋಗ್ತಾರೆ. ಆ್ಯಂಟ್ವರ್ತಲ್ಲಿ ಅವ್ರ ಫ್ರೆಂಡ್ ಮನೆಯಲ್ಲಿ ಉಳ್ಕೋತಾರೆ. ಬಟ್ ಅವ್ರ ಫ್ರೆಂಡ್ ಏನು ಮಾಡ್ತಾರೆ ಅಂದರೆ, ಹೂ ಬಿಟ್ರೇಡ್ ಹಿಮ್, ಅವ್ರು ಏನು ಮಾಡ್ತಾರೆ, ಅವ್ರನ್ನ ಕ್ಯಾಥಲಿಕ್ಸಿಗೆ ಹೇಳ್ಬಿಡ್ತಾರೆ, ನಮ್ಮಲ್ಲಿದ್ದಾರೆ ಯಾರು, ವಿಲಿಯಂ ಟಿಂಡೇಲ್ ನಮ್ಮ ಮನೇಲಿದ್ದಾರೆ ಆ್ಯಂಟ್ವರ್ತಲ್ಲಿ ಅಂತ. ಸೊ ಆವಾಗ ಕ್ಯಾಥಲಿಕ್ಸ್ ಬಂದು ಇವ್ರನ್ನ ಅರೆಸ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಈ ಕ್ವಶನ್ ಕೇಳಿದ್ದಾರೆ. ಆಯಿತಾ, ಇದು ಕೂಡ PYQ ಅವರ ಅಂದರೆ ಬಯೋಗ್ರಫಿ ಬಗ್ಗೆ ಕೇಳೋಂಥ ಟೈಮಲ್ಲಿ ಕೇಳಿದ್ದಾರೆ. ಅವರ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಯಾವ್ಯಾವುದು, ಟಿಂಡೇಲ್ಸ್ ಬೈಬಲ್. ಆಯಿತಾ, ಇದು ಬೇಸಿಕಲಿ ಟ್ರಾನ್ಸ್ಲೇಟೆಡ್ ಫ್ರಮ್ ಹೆಬ್ರಿವ್. ಆಯಿತಾ, ಟ್ರಾನ್ಸ್ಲೇಟೆಡ್ ಫ್ರಮ್ ಹೆಬ್ರಿವ್ ಆ್ಯಂಡ್ ಗ್ರೀಕ್. ಆಯಿತಾ, ಗ್ರೀಕ್ ಇಂಟು ಇಂಗ್ಲೀಷ್ ಅಂತ ಹೇಳ್ಬೋದು. ಆಯಿತಾ, ಇದಕ್ಕೆ ಟ್ರಾನ್ಸ್ಲೇಷನ್ ಆಗುತ್ತೆ. ಓಕೆ, ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ನ ನೋಡ್ಬೋದು. ನೋಡಿ, ಫಸ್ಟು 1525 ನ್ಯೂ ಟೆಸ್ಟಮೆಂಟನ್ನು ಕಂಪ್ಲೀಟ್ ಮಾಡ್ತಾರೆ. ಆಯಿತಾ, ನ್ಯೂ ಟೆಸ್ಟಮೆಂಟನ್ನು ಕಂಪ್ಲೀಟ್ ಮಾಡ್ತಾರೆ. ಆ್ಯಂಡ್ 1526 ಅದು ಪ್ರಿಂಟ್ ಆಗುತ್ತೆ, ಯಾವುದು, ನ್ಯೂ ಟೆಸ್ಟಮೆಂಟ್. ಆ್ಯಂಡ್ 1534 to 35 ಈ ಟೈಮ್ ಗ್ಯಾಪಲ್ಲಿ ಓಲ್ಡ್ ಟೆಸ್ಟಮೆಂಟನ್ನು, ಬೈಬಲ್ನ ಓಲ್ಡ್ ಟೆಸ್ಟಮೆಂಟನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, 35 ಹೆಚ್ಚು ಕಮ್ಮಿ ಅಂದರೆ ಇನ್ಕಂಪ್ಲೀಟ್ ಆಗುತ್ತೆ ಇದು. ಆಯಿತಾ, ಇನ್ಕಂಪ್ಲೀಟ್ ಆಗುತ್ತೆ ಬಿಕಾಸ್ ಡ್ಯೂ ಟು ದ ಡೆತ್ ಆಫ್ ಟಿಂಡೇಲ್ ಡೆತ್ ಆಗೋದ್ರಿಂದ ಅದು ಇನ್ಕಂಪ್ಲೀಟ್ ಆಗುತ್ತೆ. ಕಿಂಗ್ ಜೇಮ್ಸ್ ಬೈಬಲ್ನ 30% ಆಫ್ ದ ಏನಂತ ಹೇಳ್ತೀವಿ, ಬೈಬಲ್ ಏನು ಬರೆದಿದ್ದಾರೆ ಕಿಂಗ್ ಜೇಮ್ಸ್ 30% ಅಡಾಪ್ಟ್ ಮಾಡ್ಕೊಂಡಿದ್ದು ಟಿಂಡೇಲ್ಸ್ ಬೈಬಲಿಂದ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ವರ್ಕ್ ಯಾವುದು, ಪ್ರಾಕ್ಟೀಸ್ ಆಫ್ ಪ್ರಿಲೇಟ್ ಬಗ್ಗೆ ಬರೀತಾರೆ. ಇದರಿಂದ ಹೆನ್ರಿ VIII ತುಂಬ ಕೋಪ ಬರುತ್ತೆ, ಬಿಕಾಸ್ ಅಬೌಟ್ ಹಿಸ್ ಮ್ಯಾರೇಜ್ ವಿತ್ 6 women ಅದ್ರ ಬಗ್ಗೆ ಇರೋವಂಥದ್ದು. ಸೊ ಹಾಗಾಗಿ ಒಬಿಡಿಯನ್ಸ್ ಆಫ್ ದ ಕ್ರಿಶ್ಚಿಯನ್ ಮ್ಯಾನ್ ಅಬೌಟ್ ಡಿವೈನ್ ಪವರ್ ಆಫ್ ದ ಕಿಂಗ್. ಯಾಕಂದರೆ ಅವ್ರು ಆ್ಯಕ್ಟ್ ಆಫ್ ಸುಪ್ರಿಮಸಿ ತೊಗೊಂಬಂದಾರಲ್ಲ. ಸೊ ಹಾಗಾಗಿ ಇದನ್ನು ಅವರು ಏನು ಮಾಡ್ತಾರೆ, ಮೆಚ್ತಾರೆ, ಯಾರು, ಟಿಂಡೇಲ್. ಸೊ ಹೆನ್ರಿ VIII ಕೂಡ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆ್ಯನ್ ಬುಲಿನ್ ಇದ್ದಾರಲ್ಲ, ಎಲಿಜಬೆತ್ ಫಸ್ಟ್ನ ವೈಫ್, ಎಲಿಜಬೆತ್ ಫಸ್ಟ್ನ ಅಮ್ಮ, ಅವರು ಅದೊಂದು ಕಾಪಿಯನ್ನು ಇಟ್ಕೊಂಡಿದ್ರು. ಓಕೆನಾ. ನೆಕ್ಸ್ಟ್ ಯಾರು ಬರ್ತಾರೆ, ಥಾಮಸ್ ಈಲಿಯಟ್. ಹಿ ಈಸ್ ಅ ಸಪೋರ್ಟರ್ ಆಫ್ ಹ್ಯುಮ್ಯಾನಿಸಮ್ ಅಂತ ಹೇಳ್ಬೋದು. ಹಿ ಈಸ್ ದ ಫಸ್ಟ್ ಪರ್ಸನ್ ಟಾಕಿಂಗ್ ಅಬೌಟ್ ವಿಮೆನ್ ಎಜುಕೇಷನ್. ವೆರಿ ಇಂಪಾರ್ಟೆಂಟ್, ವಿಮೆನ್ ಎಜುಕೇಷನ್ ಬಗ್ಗೆ ಹಿ ಈಸ್ ದ ಫಸ್ಟ್ ಪರ್ಸನ್ ಟಾಕ್ಸ್ ಅಬೌಟ್. ಇವ್ರ ಬಗ್ಗೆ ತುಂಬ ಏನು ಡೀಟೇಲಾಗಿ ಕಲ್ತ್ಕೊಳ್ಳೋದು ಬೇಡ, ಅವ್ರ ವರ್ಕ್ಸ್ ಗೊತ್ತಿದ್ರೆ ಸಾಕು. ಆಯಿತಾ, ದ ಡಿಫೆನ್ಸ್ ಆಫ್ ವಿಮೆನ್, ಬುಕ್ ನೇಮ್ಡ್ ಗವರ್ನರ್, ದ ಕ್ಯಾಸಲ್ ಆಫ್ ಹೆಲ್ತ್, ದ ಡಿಕ್ಷನರಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆಯಿತಾ, ಹಿ ಈಸ್ ದ ಫಸ್ಟ್ ಪರ್ಸನ್ ಹೂ start the dictionary. It is an English dictionary in Latin language. Okay, English dictionary in Latin language. Next one ಬಿಟ್ಟು ರಿಚರ್ಡ್ ಟೋಟಲ್. ಈಸ್ ಫೇಮಸ್ ಫಾರ್ ಟೋಟಲ್ಸ್ ಮಿಸಲೆನಿ. ಈ ಒಂದು ಪರ್ಟಿಕ್ಯುಲರ್ ಮಿಸಲೆನಿಯಲ್ಲಿ ಯಾರ್ಯಾರು ವರ್ಕ್ಸ್ಗಳನ್ನು ನೋಡ್ಬೋದು, ಥಾಮಸ್ ವ್ಯಾಟ್, ಹೆನ್ರಿ ಹಾವರ್ಡ್ ಅಥವಾ ಅರ್ಲ್ ಆಫ್ ಸರ್ರೆ ವರ್ಕ್ಗಳನ್ನು ನೋಡ್ಬೋದು. ನೆಕ್ಸ್ಟ್ ನೋಡಿ, ಥಾಮಸ್ ವ್ಯಾಟಿಗೆ ಕೂಡ ನೈಟ್ಹುಡ್ ಸಿಕ್ಕಿರುತ್ತೆ. ಓಕೆ, ನೈಟ್ಹುಡ್ ಕೂಡ ಸಿಕ್ಕಿರುತ್ತೆ. ಸೇಮ್ ನಾವು ಯಾರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಆವಾಗ, ಥಾಮಸ್ ಮೆಲ್ಲರಿ ಬಗ್ಗೆ ಡಿಸ್ಕಸ್ ಮಾಡಿದೆ. ಅವ್ರಿಗೆ ಕೂಡ ನೈಟ್ಹುಡ್ ಸಿಕ್ಕಿತ್ತು ಅಲ್ವಾ. ಸೊ ಇವರಿಗೂ ಕೂಡ ನೈಟ್ಹುಡ್ ಸಿಕ್ಕಿತ್ತು. ಓಕೆ, ನೆನ್ಪಿಟ್ಕೊಳ್ಳಿ, ನೈಟ್ಹುಡ್ಸ್ ಯಾರ್ಯಾರು ಇದ್ದಾರೆ ಅನ್ನೋದು ನೆನ್ಪಿಟ್ಕೋಬೇಕು. ಆಯಿತಾ. ನೆಕ್ಸ್ಟ್ ಆ್ಯಕ್ಚುಲಿ ಅದೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ನೋಡಿ. ನಾನು ಆ್ಯನ್ ಬುಲಿನ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದೆ, ಅದೇ ಹೇಳ್ತಿರೋದು. ಥಾಮಸ್ ವ್ಯಾಟ್ ಇದರಲ್ಲ, ಹಿ ವಾಸ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ಆ್ಯನ್ ಬುಲಿನ್. ಆಯಿತಾ. ಆ್ಯಂಡ್ ಹೆನ್ರಿ VIII ಏನು ಮಾಡ್ತಾರೆ, ಥಾಮಸ್ ವ್ಯಾಟನ್ನು ಸೆಂಡ್ ಟು ಡಿಪ್ಲೊಮ್ಯಾಟಿಕ್ ಮಿಷನ್ ಟು ಫ್ರಾನ್ಸ್ ಆ್ಯಂಡ್ ಇಟಲಿ. 2 times ಇಂಪ್ರಿಸನ್ ಆಗುತ್ತೆ. ಯಾರದ್ದು, ಥಾಮಸ್ ವ್ಯಾಟ್ ಅವ್ರದ್ದು. ಒಂದು ಬೇಸಿಕಲಿ ಡಿಸ್ಪ್ಯೂಟ್ ವಿತ್ ಡ್ಯೂಕ್ ಆಫ್ ಸಫ್ಲಾಕ್ ಜೊತೆ ಡಿಸ್ಪ್ಯೂಟ್ ಆಗುತ್ತೆ. ಇನ್ನೊಂದು ಸೆಕೆಂಡ್ ಬಂದುಬಿಟ್ಟು ಅಫೇರ್ ವಿತ್ ಆ್ಯನ್ ಬುಲಿನ್. ಸೊ ಹಾಗಾಗಿ ಎರಡು ಟೈಮು ಏನಾಗ್ತಾರೆ, ಅವ್ರನ್ನ ಇಂಪ್ರಿಸನ್ ಮಾಡ್ತಾರೆ. ಸೊ ಬಟ್ ಇವ್ರನ್ನ ಇಂಪ್ರಿಸನ್ ಮಾಡ್ತಾರೆ, ಆ್ಯನ್ ಬುಲಿನ್ ಏನು ಮಾಡ್ತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ. ಆಯಿತಾ, ಈ ಥರ ಅಫೇರ್ ಇದೆ ಅಂತ ಹೇಳ್ಬಿಟ್ಟು ಆ್ಯನ್ ಬುಲಿನ್ನ ಎಕ್ಸಿಕ್ಯೂಟ್ ಮಾಡ್ತಾನೆ. ಹಿ ಈಸ್ ಅ ಫ್ರೆಂಡ್ ಆಫ್ ಹೆನ್ರಿ ಹಾವರ್ಡ್ ಅಂತ ಹೇಳ್ಬೋದು. ಹಿ ಇಂಟ್ರೊಡ್ಯೂಸ್ ದ ಇಟಾಲಿಯನ್ ಆರ್ ಪೆಟ್ರಾರ್ಕನ್ ಸಾನೆಟ್ ಇಂಟು ಇಂಗ್ಲೀಷ್. ವೆರಿ ವೆರಿ ಇಂಪಾರ್ಟೆಂಟ್. ಸಾನೆಟ್
ಸಾನೆಟನ್ನು ಬೋತ್ ಹೆನ್ರಿ ಹಾವರ್ಡ್ ಮತ್ತು ಥಾಮಸ್ ವ್ಯಾಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ವ್ಯಾಟ್ ಇಂಟ್ರೊಡ್ಯೂಸ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ಇಟಾಲಿಯನ್ ಅಥವಾ ಪೆಟ್ರಾರ್ಕನ್ ಸಾನೆಟನ್ನು ಇಂಟ್ರೊಡ್ಯೂಸ್ ಮಾಡಿರೋದು. ಹಾವರ್ಡ್ ಬಂದುಬಿಟ್ಟು ಬ್ಲ್ಯಾಂಕ್ ವರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ರಾಜರ್ ಅಶಾಮ್ ಹ್ಯಾಸ್ ರಿಟನ್ ಅ ಫೇಮಸ್ ವರ್ಕ್ ಕಾಲ್ಡ್ ಏನಂತ ಹೇಳ್ತೀವಿ, ಟಾಕ್ಸೋಫಿಲಿಸ್ ಆ್ಯಂಡ್ ದ ಸ್ಕೂಲ್ ಮಾಸ್ಟರ್ ಅಂತ ಹೇಳ್ಬೋದು. ಟಾಕ್ಸೋಫಿಲಿಸ್ ಬೇಸಿಕಲಿ ಡೆಡಿಕೇಟೆಡ್ ಟು ಹೆನ್ರಿ ದ 8th ಆ್ಯಂಡ್ ಹಿ ವಾಸ್ ಅಗೇನ್ಸ್ಟ್ ಲಾಂಗ್ ಬೋ ಮೆಥಡ್. ಆಯಿತಾ, ಲಾಂಗ್ ಬೋ ಮೆಥಡನ್ನು ಬೇಸಿಕಲಿ ಅಗೇನ್ಸ್ಟ್ ಮಾಡ್ತಾರೆ. ಆ್ಯಂಡ್ ಕಂಪೋಸಿಷನ್ ಆಫ್ ಪೊಯೆಟ್ರಿ ಬಗ್ಗೆನೂ ಕೂಡ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸ್ಕೂಲ್ ಮಾಸ್ಟರ್ ಅಂದರೆ ಎಸ್ಪೆಷಲಿ ಇಫೆಕ್ಟಿವ್ ಮೆಥಡ್ ಟು ಟೀಚ್ ಲ್ಯಾಟಿನ್ ಪ್ರೋಸ್, ಅದ್ರ ಬಗ್ಗೆ ಹೇಳ್ತಾ ಹೋಗುವಂಥದ್ದು. ನೆಕ್ಸ್ಟ್ ಹೆನ್ರಿ ಹಾವರ್ಡ್ ನಾನು ಹೇಳಿದೆ, ಈಸ್ ಆಲ್ಸೋ ಕಾಲ್ಡ್ ಆಸ್ ಅರ್ಲ್ ಆಫ್ ಸರ್ರೆ ಅಂತಲೂ ಕೂಡ ಕರಿತೀವಿ. ಓಕೆ, ಅರ್ಲ್ ಆಫ್ ಸರ್ರೆ ಅಂತಲೂ ಕೂಡ ಕರಿತೀವಿ. ಹೆನ್ರಿ ದ 8th ಫೇವ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ಹೆನ್ರಿ ದ 8th ಮಕ್ಕಳು ಇರಲಿಲ್ಲ, ನಿಮ್ಗೆ ಗೊತ್ತಿದೆ, ಗಂಡು ಮಕ್ಕಳು ಇರಲಿಲ್ಲ. ಸೊ ಅವ್ರು ಅಂದ್ಕೊಂಡಿದ್ರು ಹೆನ್ರಿ ದ 8th ಡಿಸೈಡ್ ಮಾಡಿದ್ರು, ಒಂದು ವೇಳೆ ನನಗೆ ಗಂಡು ಮಗು ಹುಟ್ಟಿಲ್ಲ ಅಂದರೆ ನೆಕ್ಸ್ಟ್ ನಾನು ಯಾರನ್ನು ರಾಜ ಮಾಡಬೇಕು, ಹೆನ್ರಿ ದ ಹಾವರ್ಡನ್ನು ರಾಜ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅಲ್ಲೇ ಇರೋಂತಹ ಮಂತ್ರಿಮಂಡಲದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದು ಅವ್ರ ಬಗ್ಗೆ ಏನೇನೋ ಗಾಸಿಪ್ಗಳನ್ನೆಲ್ಲ ಹರಡಿಸ್ಬಿಟ್ಟು ಹೆನ್ರಿ ಹಾವರ್ಡ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್. ಸೊ ಅದನ್ನು ನಾವು ನೋಡ್ಬೋದು ಇದರಲ್ಲಿ. ಆ್ಯಂಡ್ ಹೀಸ್ ಇಂಟ್ರೊಡ್ಯೂಸ್ ಅ ಹಾವರ್ಡಿಯನ್ ಸಾನೆಟ್ ಅಥವಾ ನಾವು ಶೇಕ್ಸ್ಪಿಯರಿಯನ್ ಸಾನೆಟ್ ಅಂತ ಹೇಳ್ತೀವಿ. ಬಿಕಾಸ್ ಶೇಕ್ಸ್ಪಿಯರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದನ್ನು ಶೇಕ್ಸ್ಪಿಯರ್ ಸಾನೆಟ್ ಅಂತ ಹೇಳ್ತೀವಿ. ಆಯಿತಾ. ಹೀ ಬೇಸಿಕಲಿ ಕಾಂಟ್ರಿಬ್ಯೂಟೆಡ್ 40 poems ಟು ಟೋಟಲ್ಸ್ ಮಿಸೆಲೆನಿ ಅಂತ ಹೇಳ್ಬೋದು. ಹಿ ಟ್ರಾನ್ಸ್ಲೇಟೆಡ್ ಏನಂತ ಹೇಳ್ತೀವಿ, ಏನಿಯಾಡ್ಸ್ ಬುಕ್ 2 and 4 ಇಂಟು ಇಂಗ್ಲೀಷ್ ವಿತ್ ದ ಹೆಲ್ಪ್ ಆಫ್ ಬ್ಲ್ಯಾಂಕ್ ವರ್ಸ್ನ ಮೂಲಕ ಏನು ಮಾಡ್ತಾರೆ, ವರ್ಜಿಲ್ನ ಏನಿಯಾಡ್ ಬುಕ್ 2 and 4 ಎಸ್ಪೆಷಲಿ ಬುಕ್ 2, 4ನ ಟ್ರಾನ್ಸ್ಲೇಟ್ ಮಾಡ್ತಾರೆ ಇಂಗ್ಲೀಷಿಗೆ ಇನ್ ಬ್ಲ್ಯಾಂಕ್ ವರ್ಸ್ ಅಂತ ಹೇಳ್ಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ PYQ ಕೂಡ ಇದು PYQ ಆಗಿತ್ತು. ಓಕೆನಾ. ಸೊ this is for that's it for Age of Revival ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಓಕೆ, ನಾನೆಲ್ಲ ಏನಂತ ಹೇಳ್ತೀವಿ ಎಲ್ಲ PDF ಏನೇನು ನಾನು ಟೀಚ್ ಮಾಡಿದ್ದೀನಿ ಎಲ್ಲ PDF ನಾನು ಈ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಹೇಳಿದ್ನಲ್ಲ, UGCಗೆ ಇರ್ಬೋದು, KCET ಇರ್ಬೋದು, ಇವಾಗಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಶುರು ಮಾಡಿ ನಾನು ಓವರ್ವ್ಯೂ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ರೂಟ್ಲೇಜ್ ಬುಕ್ಕನ್ನು ಕೂಡ ನಾನು ಏನು ಮಾಡಿದ್ದೀನಿ, ಸೆಂಡ್ ಮಾಡಿದ್ದೀನಿ ಆಲ್ರೆಡಿ ಈ ಚಾನಲಿಗೆ. ಸೊ ಜಸ್ಟ್ ಇವಾಗಲೇ ನೋಟ್ಸ್ ಮಾಡೋದಕ್ಕೆ ಶುರು ಮಾಡಿ ಆ್ಯಂಡ್ ಯು ಸ್ಟಾರ್ಟ್ ರೀಡಿಂಗ್. ಇವಾಗಲೇ ಶುರು ಮಾಡಿ. ಲಾಸ್ಟ್ ಮಿನಿಟಲ್ಲಿ ಯಾವತ್ತೂ ನೀವು ಏನು ಮಾಡಿಬಿಡಿ, ಟಚ್ ಮಾಡೋಕ್ಕೆ ಹೋಗ್ಬಿಡಿ ಬುಕ್ಕನ್ನು. ಆ ಟೈಮಲ್ಲಿ ಬರೀ ರಿವಿಷನ್ ಮಾತ್ರ ಇರಬೇಕು ನಿಮ್ಮ ತಲೆಯಲ್ಲಿ. ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ. ಓಕೆನಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೌ ಇಸ್ ದ ಕ್ಲಾಸ್ ಅಂತ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಏಜ್ ಆಫ್ ಎಲಿಜಬೆತ್ ಅಥವಾ ಎಲಿಜಬೆತನ್ ಇರಾ ಬಗ್ಗೆ ಡಿಸ್ಕಸ್ ಮಾಡೋಣ. ಹಿಸ್ಟಾರಿಕಲ್ ಡೆವಲಪ್ಮೆಂಟ್ಸ್ ಆ್ಯಂಡ್ ಡ್ರಾಮ್ಯಾಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಪರ್ಟಿಕ್ಯುಲರ್ ಎಲಿಜಬೆತನ್ ಇರಾದಲ್ಲಿ. ಎಲಿಜಬೆತನ್ ಇರಾ ಸ್ವಲ್ಪ ಟೈಮ್ ತೊಗೊಳತ್ತೆ, 1 to 3 ಕ್ಲಾಸಸ್ಗಳು ಬೇಕಾಗತ್ತೆ. ಹಿಸ್ಟ್ರಿನೇ ತುಂಬ ಇದೆ ಆ್ಯಂಡ್ ಅದಾದಮೇಲೆ ಡ್ರಾಮ್ಯಾಟಿಕ್ಸೇ ತುಂಬ ಜನ ಇದ್ದಾರೆ. ಓಕೆ, ಸೊ ಹಾಗಾಗಿ ಇಟ್ ಟೇಕ್ಸ್ ಸಮ್ ಟೈಮ್. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಎಲಿಜಬೆತನ್ ಇರಾ ವಿಡಿಯೋ ಮೂಲಕ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.